ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಆರಾಮದಿರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ, ನಾಷ್ಟ ಮಾಡಾಕತ್ತೀನಿ. ನಾನು ಇವತ್ತು ಮುಂಜಾನೆ ನಾಷ್ಟಕ್ಕೆ ಏನೋ ಸ್ಪೆಷಲ್ ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಹೇಳಿ ರೆಡಿ ಮಾಡೀನಿ. ಆಮ್ಯಾಗ ಇನ್ನು ಲೇಟ್ ಆಕೈತಿ ಅದನ್ನು ಮಾಡ್ಕೊತ ಕುಂತ್ರೆ ಅಂಥೇಳಿ ಇವತ್ತು ಶುಕ್ರವಾರ ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾ. ರೆಗ್ಯುಲರಾಗಿ ನೋಡೋರಿಗೆ ಗೊತ್ತು ನಾನು ಎಲ್ಲಿ ಹೋಗ್ತೇನೆ ಅಂಥೇಳಿ. ಆದರೂ ಕೆಲವರು ಕೇಳ್ತಿರ್ತೀರಿ ಯಾವ ಏರಿಯಾ ಯಾವ ಪ್ಲೇಸ್ ಅಂಥೇಳಿ. ಅದು ತಾಲೂಕು ಯಾವ್ದು ಬರ್ತೈತೆ ಅಂತ ನನಗೆ ಗೊತ್ತಿಲ್ಲ. ಡಿಸ್ಟಿಕ್ ಮಾತ್ರ ಬೆಳಗಾವ್ ಅಲ್ಲ, ಬಾಗಲಕೋಟೆ ಡಿಸ್ಟಿಕ್, ಬಾಗಲಕೋಟೆ ತಾಲೂಕು ಬರ್ಬೋದೇನೋ ಮೋಸ್ಟ್ಲಿ. ಊರು ಬಂದು ಕುಂದರ್ಗಿ ಅಂತೇಳಿ. ಅದು ಊರು ದಾಟಿ ಎಷ್ಟು ಕಿಲೋಮೀಟ್ರ್ ಐತೇನೋ ಗುಡ್ಡದಾಗ ಐತೆ. ಹಾಗಾಗಿ ಸುರಗಿರಿ ಬೆಟ್ಟ ಅಂತ ಹೇಳ್ತಾರೆ, ಭುವನೇಶ್ವರಿ ಟೆಂಪಲ್ ಅಂಥೇಳಿ. ಭಾಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಬಂದಿರ್ತಾರೆ, ಅಲ್ಲೇ ಭೇಟಿ ಆಕಾರ ಖುಷಿ ಆಕೈತೆ, ಮಾತಾಡಿಸ್ತಾರೆ. ಕೆಲವರೆಲ್ಲ ಪಾಪ ಮಕ್ಕಳಿಗೋಸ್ಕರನೇ ಬಂದಿರ್ತಾರೆ. ಮೊನ್ನೆ ಸಲ ಅಂತ ಸೆಕೆಂಡ್ ವೀಕ್ ಹೋದಾಗ ಧಾರವಾಡದವ್ರು ಅವರು ಪಾಪ ಮಕ್ಕಳ ಸಂಬಂಧನ ಬಂದಿದ್ರಂತ. ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಲಗು ನಾ ತಾಯಿ ಆಶೀರ್ವಾದ ಸಿಗಲಿ. ಖುಷಿ ಆಕೈತಿ. ಹಿಂಗೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರೆ. ಜಾಸ್ತಿ ನಂಗೆ ಸಿಗೋದು ಅಂತಂದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಭಾಳ ಮಂದಿ ಸಿಗ್ತಾರೆ ನನಗೆ. ಈಗ ನಾಷ್ಟ ಮಾಡಾಕತ್ತೀನಿ. ನಮ್ಮ ಕೋಳಿ ನೋಡ್ರಿ ತತ್ತಿ ಹಾಕ್ಬೇಕಾದ್ರೆ ಅಷ್ಟು ಕಮಾಯಿ ಮಾಡ್ತಾವೆ. ಅಲ್ಲಿಗೆ ಹೋಗ್ತೀವಿ, ನಾಷ್ಟ ಮಾಡ್ಕೊಂಡು ನಮ್ಮ ಮನೆಯವರು ಬರ್ತಾರ. ಅವನಿಗೆ ಬ್ಯಾಂಕಿನ ಕೆಲಸ ಮುಗಿದಿಲ್ಲ ಇನ್ನೂ. ಬ್ಯಾಂಕ್ ಕೆಲಸ ಮುಗಿಸ್ಕೊಂಬರಕಂತ ಹೊಂಟ. ಬ್ಯಾಂಕ್ ಕೆಲಸ ಅಂತಂದ್ರೆ ದೊಡ್ಡದೇನಿಲ್ಲ, ಒಂದು ಕ್ರೆಡಿಟ್ ಕಾರ್ಡ್ ಅದು ನಮ್ಗೆ ಉಪಯೋಗ ಇಲ್ಲ. ಆವಾಗ ನನಗೆ ಏನೂ ಗೊತ್ತಾಗಲಿಲ್ಲ. ಒಂದು 4 ಇಯರ್ ಬ್ಯಾಕ್ ಅಂತ ಅನಿಸ್ತೈತಿ, 5 ಇಯರ್ ಬ್ಯಾಕ್ ಅಂತ ಅನಿಸ್ತೈತಿ. ಅದು ಏನೇನೋ ಓದ್ಮೇಲೆ ಕ್ರೆಡಿಟ್ ಕಾರ್ಡ್ ಬಂದೈತಿ. ಅದನ್ನು ಕ್ಷಮೆ ತಂದಿಲ್ಲ ನಾನು. ಲೈಫ್ ಇದನ್ನ ಅಡ್ಜಸ್ಟ್ ಮಾಡ್ಕೊತೀನಿ. ಅದು ಏನಕ್ಕೈತೆ ಅಂದರೆ ವರ್ಷ 1600 ರೂಪಾಯಿ ಅಥವಾ ಇಷ್ಟ ಕಟ್ಟಕ್ಕೈತಿ. ಯೂಸ್ ಇದ್ದವ್ರಿಗೆ ಯೂಸ್ ಮಾಡ್ಕೋಬೋದು. ಬಟ್ ಏನು ಹೇಳ್ತಾರೆ ಗೊತ್ತಿರೋ ಅಂತಂದ್ರೆ ಕ್ರೆಡಿಟ್ ಕಾರ್ಡ್ ತೊಗೊಳ್ಳೇಬಾರ್ದು ಅಂತ ಹೇಳ್ತಾರೆ. ಯಾಕಂತಂದ್ರೆ ಅದರಲ್ಲಿ ಎಷ್ಟೋ ರೊಕ್ಕ ಅಂತ ಇರ್ತೈತಿ, ಸಿಗ್ತಿರ್ತೈತೆ. ಅದಕ್ಕೆ ಡಬಲ್ ಟ್ರಿಬಲ್ ಇಂಟ್ರೆಸ್ಟ್ ಬೀಳ್ತೈತೇನೋ. ಕ್ರೆಡಿಟ್ ಕಾರ್ಡ್ ಯೂಸ್ ಇದ್ದರೂ ಇಲ್ಲದೇ ಇರೋರ ತೊಗೊಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ವೇಸ್ಟ್ ಅದ. ವರ್ಷ ನಾನು ಹೇಳಿನಲ್ಲ 1600 ಅಥವಾ 1000 ಏನೋ ಕಟ್ಟಕ್ಕೈತಿ. ನನಗಿದ್ರೆ ನಮ್ಮ ಕೋಳಿ ದೊಣ್ಣೆನೇ ಭಾಳ ಕೆಲ್ಸಾಕತ್ತಿರ್ಬೋದೇನೋ. ನಮ್ಮ ಮನೆಯು ನೀರು ಕಾಸಾಕಿಟ್ಟೇನಿ, ಜಳಕ ಮಾಡ್ಬಾ ಅಂತೇಳಿ ಅಂದ್ರೆ ಅಲ್ಲೆಲ್ಲ ಬಾಳೆ ಗಿಡದಂತೆಲ್ಲ ಅದೇನಂತ ಅನ್ನಕತ್ತಾರ. ಎಲ್ಲದಾರೇನೋ ಕಾಣಿಸೋಲ್ರಿ. ನಾಷ್ಟ ಮಾಡಿ ರೆಡಿಯಾಗಿ ಹೋಗ್ಬೇಕಾ ದೇವಸ್ಥಾನಕ್ಕೆ. ಅದ ಕ್ರೆಡಿಟ್ ಕಾರ್ಡ್ ಬಂದ್ ಮಾಡಿಸೋದೈತಿ. ಬಂದ್ ಮಾಡಿಸೋ ಸಂಬಂಧ ನಮ್ಮ ಮನೆಯವ್ರು ಬರಾಕತ್ತಾರ ಪಾಪ. ಅದು ಬಸ್ ಸ್ಟ್ಯಾಂಡ್ಲಿಂದ ಮುಂದೆ 1 ಕಿಲೋಮೀಟರ್ ಏನೋ ದೂರಕ್ಕೆ ಅಂತ ಅನಿಸ್ತೈತಿ ಬ್ಯಾಂಕ್. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬರ್ತಾರ. ನಾನು ಇಲ್ಲಿಂದ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ಬೇಕು. ಬಸ್ ಸಿಗಲಿಲ್ಲ ಅಂದ್ರೆ ಆಟೋಕ್ಕೆ ಹೋಗಿರ್ತೇನೆ ನಾನು. ಆಮ್ಯಾಗ ಸಕ್ರೆನೂ ಇಲ್ಲ ಇಲ್ಲಿ. ನಮ್ಮ ಮನೆಯವ್ರಿಗೆ ಗೊತ್ತಲ್ರಿ ಸಕ್ರೆ ಬೇಕು ಅವ್ರಿಗೆ. ಅವ್ರ ಸಂಬಂಧ ಅದ್ರ ಸಕ್ರೆ ಹಾಕೋದ ನಾನು. ಅದ್ರ ಸಂಬಂಧ ಅದು ಅಲ್ಲಿ ಅವರು ಹೊಂಡ್ಬೇಕಾದ್ರೂ ಲೇಟ್ ಆಕೈತಿ. ಅದು ನಮ್ಮ ಬ್ಯಾಂಕಿನ ಕೆಲಸ ಮುಗಿಗೊಡ್ದ ಅವರು ರೆಡಿಯಾಗಿರ್ತಾರೆ. ಆಮ್ಯಾಗ ಆ ಕಡೆ ದೇವಸ್ಥಾನಕ್ಕೆ ನಮ್ಮ ಮನೆಯವ್ರು ಏನು ಬರೋಂಗಿಲ್ಲ, ನಾನು ಒಬ್ಬಾಕಿನ ಹೋಗ್ತೀನಿ. ಹೋಗ್ಯಾನತಿ ಏನು ಹೋಗ್ಯಾಂಗಿಲ್ಲ, ನನ್ನ ದೇವಸ್ಥಾನಕ್ಕೆ ಹೋಗ್ಯಾನಿಲ್ಲ. ಹಾಗಾಗಿ ಹೋಗಿತೇನೆ. ಇಲ್ಲಾಂದ್ರೆ ಲೇಟ್ ಆತಂದ್ರೆ ನಾಳೆಗೆ ನನ್ನ ಹೋಗ್ಯಾನ ಪಾಳೆ. ಯಾರಾದರೂ ಈ ವಿಡಿಯೋ ನೋಡಿ ಬರೋರಿದ್ರ ಬರ್ರಿ. ಮೊದಲ ಕಡೆಯಿಂದ ಬರೋರಿದ್ರಂದ್ರೆ ಕಲಾದಗಿಗೆ ಇಳ್ಕೋಬೇಕು. ಲೋಕಾಪುರಲಿಂದ ಲೋಕಲ್ದವ್ರಿಗೆ ಗೊತ್ತಿರ್ತೈತಿ. ಈಗ ಬಟ್ ಬಾಗಲಕೋಟೆ ಕಡೆಯಿಂದ ಬರೋರಿಗೆ ಬಾಗಲಕೋಟೆಯಲ್ಲ 3 ಬಸ್ಸಿನ ವ್ಯವಸ್ಥೆ ಏನೋ ಮಾಡ್ಯಾರಂತ. ಹಾಗಾಗಿ ಅಲ್ಲಿ ಬಸ್ ಕೇಳ್ಕೊಂಡು ನೀವು ಬರ್ಬೋದ. ದೇವಸ್ಥಾನದ ಹೆಸರು ಹೇಳಿದಾರಂದ್ರೆ ನಿಮ್ಗೆ ಅಲ್ಲಿ ಯಾರಾದರೂ ಹೇಳ್ತಿರ್ತಾರ. ಮತ್ತು ಈ ಕಡೆಯಿಂದ ಲಾಸ್ಟ್ ಕಲಾದಗಿಲಿದ್ದ ಆ ಕಡೆ ಆಟೋ ಸಿಗ್ತಾವೆ, ಆಟೋಕನ್ನ ಹೋಗ್ಬೇಕು. ನಾವು ಇಲ್ಲಿ ಲೋಕಾಪುರಲಿದ್ದ ಅಲ್ಲಿ ನಮ್ಮ ಫ್ರೆಂಡ್ಸ್ ಮತ್ತು ಅವ್ರ ಫ್ಯಾಮ್ಲಿಯವ್ರು ಎಲ್ಲರೂ ಬರ್ತಾರಲ್ಲ, ಇಲ್ಲೇ ಒಂದು ಆಟೋ ಬಾಡಿಗೆ ಮಾಡ್ಕೊಂಡು ಹೋಗಿರ್ತೇವೆ ಪ್ರತಿ ವಾರನೂ. ಅವರು 4 ವಾರ ಆದವು, ನಾನು 3 ವಾರ ಆದವು. ಫಸ್ಟ್ ವಾರನ ಕರೆದ್ರೆ ಅವ್ರು. ನಾನು ಫಸ್ಟ್ ವಾರ ಹೋಗೋ ಹಂಗಿದ್ದರ್ಕಿಲ್ಲ, ಲೇಡೀಸ್ ಪ್ರಾಬ್ಲಮ್. ಹಾಗಾಗಿ
ಇವತ್ತಿನ ಲಾಗ ಇವತ್ತಿನ ರೂಟೀನ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನಾನು ಮತ್ತೆ ಆಮ್ಯಾಗ ಸಿಗ್ತೀನಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಬರ್ತೀರಿ ಮಾತಾಡ್ಸ್ತಿರಲ್ಲ ಖುಷಿ ಆಗದ ಹಂಗೆ ಸಿಕ್ಕಾವ್ರಿಗೆ ಖುಷಿ ಆಗೈತೆ. ಬಟ್ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಂಗಿಲ್ಲ. ಅದು ಖುಷಿ ಇರ್ತೈತಿಲ್ಲ. ಎಲ್ಲ ಹೋದ್ರೆ ಒಂದು ಕಡೆ ಸಿಗ್ತಿರ್ತಾರಲ್ಲ ಮಾತಾಡ್ಸ್ತಾರಲ್ಲ ಒಂದು ವಿಡಿಯೋನ ನೋಡಿ ಬಂದು ಪ್ರೀತಿಯಿಂದ ನಾವು ವಿಡಿಯೋ ನೋಡ್ತೀವಿ ವಿಡಿಯೋ ಮಸ್ತ್ ಮಾಡ್ತೀರಿ ಹಿಂಗೆ ಮಾಡಿರಿ ಅಂತೇಳಿ ಬಾಗಲಕೋಟೆಯವರು ಎಲ್ಲ ಕಡೆದವರು ಬಂದಿರ್ತಾರ ಸಿಗ್ತಾರೆ. ಅದನ್ನ ಹೇಳ್ತಾರೆ ಹಳ್ಳಿಯೊಳಗೆ ಇದ್ಕೊಂಡು ನೀವು ಅಷ್ಟು ಕಲ್ತಿಲ್ಲ ಅಂತಂದ್ರೂ ಅಷ್ಟೆಲ್ಲ ಕಾನ್ಫಿಡೆಂಟಾಗಿ ಮಾತಾಡ್ತಿರಲ್ಲ ಧೈರ್ಯದಿಂದ. ಈ ನೆಗೆಟಿವ್ ಕಮೆಂಟ್ಗಂತೂ ಅಷ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಆರಾಮ್ಸೆ ನಿಮ್ದು ಹೆಂಗೈತಿ ಮಾಡ್ಕೊತ ಹೋಗ್ರಿ. ಒಳ್ಳೇದಾಗ್ಲಂತ ವಿಶ್ ಮಾಡ್ತಾರೆ. ಅದನ್ನ ಕೇಳಿ ಸಿಕ್ಕಾಬಿಡಿ ಖುಷಿ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಅಂತಂದಿಂದ ನಾವು ಒಳ್ಳೇದಕ್ಕೂ ಯೂಸ್ ಮಾಡ್ಕೋಬೋದು, ಕೆಟ್ಟದಕ್ಕೂ ಯೂಸ್ ಮಾಡ್ಕೋಬೋದು. ಅದು ನಾವು ಹೆಂಗೆ ಯೂಸ್ ಮಾಡ್ಕೋತೀವಿ ಅದ್ರ ಮ್ಯಾಗ ನಾನು ಆಮ್ಯಾಗ ಸಿಗ್ತೇನೆ. ಮತ್ತು ಇವತ್ತಿನ ಔಟ್ಫಿಟ್ ಹಿಂಗೈತೆ ನೋಡ್ರಿ. ನಂದು ಈ ಸೀರೆ ಉಟ್ಕೊಂಡೆ, ಉಟ್ಕೊಂಡೇನಿ. ಒಂದೆರಡು ಫೋಟೋ ತಕ್ಕೊಳ್ಳೋಣ ಹಿಂಗೆ ಹಂಗೆ ಅಂತ. ನಮ್ಮನೆ ಫೋಟೋ ಹೊಡಿ ಅಂದ್ರೆ ಸರಿ ಫೋಟೋ ನೋಡಂಗಿಲ್ಲ ಅವ್ರು. ಅದಕ್ಕೆ ಈಗ ಅವ್ರು ಬರೋಕ್ಕಿಂತ ಮುಂಚೆ ನಾನು ಟ್ರೈಪಾಡ್ನಾಗ ಹಾಕಿ ಫೋಟೋ ತಗೋತೀನಿ. ಹೆಂಡತಿ ಒಂದು 2 ಕಪಲ್ ಫೋಟೋ ಹೊಡ್ಕೊಂಡ್ವಿ ಮಸ್ತ್. ನನ್ನ ಗಂಡ ನಾನು ಮತ್ತೆ ಡುಮ್ಮಿ ಇದ್ದೀನಿ. ಫೋಟೋದೊಳಗೆ ಹೆಂಗೆ ಬರ್ಬೇಕು, ತೆಳ್ಳಗ ಬಳ್ಳಿಗತ್ತೆ ಸ್ಲಿಮ್ಮಾಗಿ ಅದಾಳು ಅನ್ನೋ ಥರ ಬರ್ಬೇಕು. ನಾನು ಹಂಗೆ ಇಂದ ದೂರ ನಿಂತ್ರ ತೆಳ್ಳಗ ಅದೇನು ಅನ್ನೋ ಥರ ಬರ್ತೈತಿ. ಮುಂದೆ ನಿಂತು ನೋಡಿದ್ರೆ ಡುಮ್ಮಿ ಅದೇನಂತ ಅನಿಸ್ತೈತಿ. ಅದಕ್ಕೋಸ್ಕರ ನಾನು ಇವ್ರಿಗೆ ಎಷ್ಟು ಹೇಳ್ತೀನಿ, ಹೇಳಿದ್ರು ಅರ್ಥನ ಮಾಡ್ಕೊಳಂಗಿಲ್ರಿ. ನಾನು ಮತ್ತು ಡುಮ್ಮಿನೇ ಬರ್ತೇನೆ. ನಿಂದ ಇಲ್ಲಿ ಪೈಪ್ ಜೋಡಿಸೈತಿ, ಹಂಗಾಗಿ ಎಳಿಯಬೇಕು. ನೀನು ಹೇಳೋದು ಬಾ ನೋಡೋದು ಪೈಪ್ ಹಂಗೆ ಹಾಸ್ದಲ್ಲ ಹಾಸಿದ್ರೆ ಕಟ್ಟಕೈತೆ ಅದು. ಇನ್ನು ಓದಿ ಬಿಟ್ಟೇನೇನು ನಾನು ಸೀರೆ. ನಮ್ಮ ಯಜಮಾನ್ರು ನೋಡ್ರಿ ಹೆಂಗೆ ಕನ್ಸಿದ ಟಾಪ್ ಆಗಿ ಹೀರೋ ಕಣ್ಣಂಗೆ ಕಾಣಕತ್ತಾನ. ನಾವೀಗ ಲೋಕಾಪುರಕ್ಕೆ ಹೋಗಿ ಇಲ್ಲಿ ಬ್ಯಾಂಕಿನ ಕೆಲಸ ಮತ್ತು ಹೋಗಿದ್ದು ಮುಗಿಲಿಲ್ಲ. ಮತ್ತು ಜೂನ್ ಜುಲೈಯಲ್ಲಿ ಬರ್ರಿ ಅಂತೇಳಿ ಅಂತಂದ್ರೆ ಅವ್ರು. ಈಗ ನಾವಿಲ್ಲೇ ನನ್ನ ಫ್ರೆಂಡ್ ಮನೆಗೆ ಬಂದು ಆಕಿ ಪ್ರತಿ ಶುಕ್ರವಾರ ಪೂಜೆ ಚಂದ ಮಾಡಿರ್ತಾಳೆ. ಡೈಲಿ ಪೂಜೆ ಮಾಡ್ತಾರಿಲ್ಲ ಅಂತಲ್ಲ, ಪ್ರತಿ ಶುಕ್ರವಾರ ಮಂಗಳವಾರ ಅಂತ ಅನಿಸ್ತದೆ ಅಥವಾ ಶುಕ್ರವಾರ ಏನೋ ದೇವರಿಗೆ ಉಡಿ ತುಂಬಿ ಪೂಜೆ ಮಾಡ್ತಾಳೆ. ಎಷ್ಟು ದೀಪ ಹಚ್ಚ ನೋಡ್ರಿ, 2 ದೀಪ ಮತ್ತು 2 ಶಮಿ ಬೆಳ್ಳಿ ಆರತಿ ಇದನ್ನೆಲ್ಲನೂ ಹಚ್ಚಿ ಎಷ್ಟು ಚಂದ ಪೂಜೆ ಮಾಡಿರ್ತಾಳೆ. ದೇವ್ರ ಫೋಟೋಗಳಂತೂ ಭಾಳ ಅದಾವೆ ನನ್ನ ಫ್ರೆಂಡ್ ಮನ್ಯಾಗ. ಪೂಜೆ ಮಾಡಿದ್ದು ನೋಡೋದನ್ನ ಒಂದು ಖುಷಿ ಅಂತ ಅನಿಸ್ತತಿ. ನಾವೀಗ ದೇವಸ್ಥಾನ ಕಡೆ ಜರ್ನಿ ಶುರು ಮಾಡಿದ್ದು ನೋಡ್ರಿ. ಇನ್ನೊಂದು ನಾವು ಇಲ್ಲೇ ಹೋಗ್ಬೇಕಾದ್ರೆ ಇಲ್ಲಿ ಕಬ್ಬಿನೆಲ್ಲ ತೋರಿಸಾಗತ್ತಿಲ್ಲ, ಅವೆಲ್ಲ ಗರಿ ಇರ್ದಾವಲ್ಲ. ಕೆಲವ್ರಿಗೆ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಗರಿ ಹಿಡ್ದಾಗ ನೋಡೋಕೆ ಎಷ್ಟು ಚಂದ ಕಾಣಿಸ್ತಾವೆ. ಬಟ್ ಅವು ಏನಕ್ಕೆ ಅಂತಂದ್ರೆ ಕಬ್ಬು ತೂಕ ಕಳ್ಕೊತೈತಿ, ವೇಟ ಕಡಿಮೆ ಆಕೈತಿ. ಈಗ ಸರಿಯಾಗಿ ಗ್ಯಾಂಗ್ ಸಿಗಂಗಿಲ್ಲ, ಕಡಿಯೋರು ಸರಿಯಾಗಿ ಇದಾಗಂಗಿಲ್ಲಲ್ಲ. ಹಾಗಾಗಿ ಏನಂತಂದ್ರೆ ಅವು ಗರಿ ಇರೋದು ಎಲ್ಲ ಒಣಗಿರೋ ಅಂದ್ರೆ ಪೂರ್ತಿ ವೇಟ್ ಅಂದರೆ ಭಾಳ ವೇಟ್ ಕಳ್ಕೊತಾವೆ. ಬಟ್ ರೈತರ ಕಷ್ಟ ಬೆಳೆ ಬೆಳಿಬೇಕಾದ್ರೆ ಹೆಂಗಿರ್ತೈತಿ, ಬೆಳೆದ ನಂತರ ಅದನ್ನು ಫ್ಯಾಕ್ಟ್ರಿ ಕಳಿಸೋದು ಅಂತಂದ್ರೆ ಭಾಳ ಕಷ್ಟ ಇರ್ತೈತಿ. ಏನು ಮಾಡೋಕ್ಕಾಗಂಗಿಲ್ಲ, ರೈತರು ಯಾವಾಗಲೂ ಕಷ್ಟಪಡ್ಬೇಕಾಕೈತಿ. ಕಷ್ಟಪಡಲಿಲ್ಲ ಅಂದ್ರೆ ಏನಂತಂದರೆ ಇಡೀ ದೇಶದ ಜನರಿಗೆ ಅನ್ನ ಹಾಕೋಕೆ ಆಗಂಗಿಲ್ಲ. ಇಲ್ಲ ತೋರ್ಸಾಕತ್ತೆ ನೋಡ್ರಿ. ಯಾಕಂದ್ರೆ ಕೆಲವರಿಗೆ ಇದ್ರ ಬಗ್ಗೆ ಗೊತ್ತಿರಂಗಿಲ್ಲ. ಹೊಲದಲ್ಲಿ ಮಾಡಿದವ್ರಿಗೆ, ಹಳ್ಳಿಯಲ್ಲಿರೋರಿಗೆ ಖಂಡಿತ ಗೊತ್ತಿರ್ತೈತಿ. ಆದರೆ ಅದು ಹೊಲಾತಿ ಇಲ್ಲದೆ ಇರೋರಿಗೆ ಗೊತ್ತಿರಂಗಿಲ್ಲ. ನಾವೀಗ ದೇವಸ್ಥಾನದ ಕಡೆ ಊರ ಕಡೆ ಹೊಂಟೇವಿ. ಆದರೂ ಕೆಲವ್ರು ಕೇಳ್ತಿರ್ತೀರಿ ಯಾವ ದೇವಸ್ಥಾನ ಅಂತೇಳಿ. ನಾನು ಹೋದ ವಿಡಿಯೋದೊಳಗೆ ಹೇಳೀನಿ. ಇಲ್ಲೇ ನೋಡ್ರಿ ಕಲಾದಿಗೆ ಇಲ್ಲಿ ಕ್ರಾಸ್ ಬರ್ತೈತಲ್ಲ, ಇಲ್ಲಿಂದ ಹಿಂಗೆ ಹೋಗೋದು. ಕೆಲವ್ರಿಗೆ ಅನಿಸ್ತತಿ ರೋಡ್ ತೋರಿಸ್ತಾರೆ ಅಂಥೇಳಿ. ರೋಡ್ ಅಂತಲ್ಲ, ಯಾಕಂದರೆ ಯಾರಾದರೂ ಹೊಕ್ಕೇನನ್ನೋರಿಗೆ ಸ್ವಲ್ಪ ಅನುಕೂಲ ಆಗಲಿ ಅನ್ನೋ ರೀಸನಿಂದಾಗಿ ನಾನು ವಿಡಿಯೋನ ಶೇರ್ ಮಾಡಿರ್ತೇನೆ. ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಯಾರಾದರೂ ಹೋಗ್ಬೇಕಂತ ಅಂದ್ಕೊಳ್ಳೋರು ಇದ್ರೆ ಅವ್ರಿಗೆ ಅನುಕೂಲ ಆಕೈತಿ, ಅವರು ಹೋಗಿ ಬರಲಿ, ಅವ್ರಿಗೆ ಒಳ್ಳೆಯದಾಗಲಿ. ಇಲ್ಲಿ ಕಲಾದಿಗೆ ಅಂದ ಕ್ವಶನ್ನ ಇಲ್ಲಿ ನೆನಪಾಗೋದನ್ನು ಈ ಕಡೆ ಜಾಸ್ತಿ ತೋಟ ಅಂತಂದ್ರೆ ಚಿಕ್ಕು ದಾಳಿಂಬೆ ಮತ್ತು ಏನು ಪೇರ್ಲ ಹಣ್ಣು ಮತ್ತು ಪಪ್ಪಾಯ
ಇದನ್ನ ಜಾಸ್ತಿ ಬೆಳೀತಾರೆ ಈ ಕಡೆ. ನಾವೀಗ ದೇವಸ್ಥಾನಕ್ಕೆ ಬಂದಿ ನೋಡ್ರಿ. ಇನ್ನು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೇವೆ. ದೇವ್ರ ದರ್ಶನ ಮಾಡ್ಕೊಂಡ್ಬಂದು ಆದಿಂದ ಮತ್ತೆ ನಿಮ್ಗೆ ಸಿಗ್ತೇವೆ. ನಾವೀಗ ದೇವಸ್ಥಾನಕ್ಕೆ ಬಂದಿಂದ ದೇವ್ರ ದರ್ಶನ ಮಾಡಕ್ಕಂತ ಹೊಂಟೇವಿ. ನಾವು ಸ್ವಲ್ಪ ಲೇಟಾಗಿನೇ ಬರ್ತೀವಿ. ಬೆಳಗ್ಗೆ ಲಘುನ ಬಂದ್ರೆ ಭಾಳ ಗದ್ದಲ ಇರ್ತೈತೆ ಅನ್ನೋ ಒಂದು ರೀಸನಿಂದಾಗೆ, ಮತ್ತು ನಾನು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಮತ್ತು ಅವರು ಎಲ್ಲ ಕೆಲಸ ಐತಿ ಮುಗಿಸ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಲೇಟಾಗಿನೇ ಬರ್ತೀವಿ. ಯಾಕಂದ್ರೆ ಗದ್ದಲ ಐತಿ ಇರಂಗಿಲ್ಲ ಅಂಥೇಳಿ ನಾವು ಪ್ರತಿ ಸಲ ಬಂದರೂ ಪ್ರತಿ ಸಲ ಸ್ವಲ್ಪ ಲೇಟಾಗಿನೇ ಬರ್ತೀವಿ. ಅಲ್ಲಿ ಹೋಗಿ ಹಿಂದ್ಗಡೆ ಹೋಗಿ ನಾವು ದೇವ್ರ ದರ್ಶನ ಮಾಡ್ಕೊಂಬಂದ್ವಿ. ಮಾಡ್ಕೊಂಡು ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ನಂಗೆ ಜಾಸ್ತಿ ಈ ಕಡೆ ಬಂದರೆ ಹಿಂಗೆ ವಿಡಿಯೋ ಮಾಡ್ಬೇಕಂತ ಅನ್ಸಂಗಿಲ್ಲ. ದರ್ಶನ ಮಾಡ್ಕೊಂಡು ಬಂದ ಇಲ್ಲೇ ಅಲ್ಲಿ ಅಂಬ್ಲಿದಿ ಕೊಡ್ತಾರಲ್ಲ ತೊಗೊಂಡು ಇಲ್ಲಿ ಹೊರಗೆ ಒಂದು ದೇವಿ ಪ್ರತಿಷ್ಠಾಪನೆ ಮಾಡ್ಯಾರ. ಇಲ್ಲಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ನಾವು. ಬಂದು ಅಲ್ಲಿ ಸ್ವಲ್ಪ ಹೊತ್ಕೊಂತ ಇನ್ನು ನೆಕ್ಸ್ಟ್ ಏನಂತಂದ್ರೆ ಉಡಿ ತುಂಬಿಸ್ಕೊಳ್ಳೋದು. ಈಗ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಏನು ಹೋಗೋ ಅಪೋಸಿಟನ್ನು ಅಲ್ಲಿ ದೆನಿಗೆ ಇದು ಅಂದರೆ ಏನಾದರೂ ನಾವು ದೇವ್ರಿಗೆ ಇದನ್ನು ಮಾಡ್ತೇವಲ್ಲ, ಯಾವುದಾದ್ರೂ ಒಂದು ದೆನಿಗೆನ ಕೊಡೋದಿತ್ತಂದ್ರೆ ಅಲ್ಲಿ ಬೋರ್ಡ್ ಏನು ಕಾಣಿಸ್ತೈತಿಲ್ಲ, ಅಲ್ಲೇ ಉಡಿ ತುಂಬಕ್ಕೆ ಚೀಟಿ ಕೊಡ್ತಾರೆ. 25 ರೂಪಾಯಿ ಕೊಟ್ಟರೆ ಅಲ್ಲಿ ಚೀಟಿ ಕೊಡ್ತಾರೆ. ಆಮೇಲೆ ಇಕ್ಕಟ ಮಗಳಿಲ್ಲೇ ಈಚೆಗಡೆ ನೋಡಿ ನಮ್ಮ ಹಿಂದ್ಗಡೆನ ಅಲ್ಲಿ ನಿಮ್ಗೆ ತೊಟ್ಲತಿ ಕಾಣಿಸ್ತೈತಿಲ್ಲ, ಅಲ್ಲೇ ಏನು ಮಾಡ್ತಾರಂದ್ರೆ ಉಡಿ ತುಂಬ್ತಾರೆ. ಇಲ್ಲಿ ಅದರ ನಂತರ ಇಲ್ಲಿ ಇವರು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅಂತಂದರೆ ಇನ್ಸ್ಟಾಗ್ರಾಮ್ ಅಥವಾ ಯೂಟ್ಯೂಬ್ ಏನೋ ಚೆನ್ನಮ್ಮ ಕಿತ್ತೋದವ್ರ. ನಾವು ಅಲ್ಲಿ ಉಡಿ ತುಂಬಿಸ್ಕೊಳಕ್ಕಂತ ಬಂದಿದ್ವಿ. ಹಂಗೆ ಅಲ್ಲಿ ಉಡಿ ತುಂಬಿಸ್ಕೊಂಡು ಆಮ್ಯಾಗ ಇಕ್ಕಟ್ಟ ಅವರು ಲಾಸ್ಟ್ ಶುಕ್ರವಾರ ಅಂತ, ಹಾಗಾಗಿ ಲಾಸ್ಟ್ ಶುಕ್ರವಾರಕ್ಕೆ 5 ಜನ ಮುತ್ತೈದೆಯರಿಗೆ ಉಡಿ ತುಂಬಿ ಇದನ್ನು ಮಾಡ್ತಾರಲ್ಲ, ಹಂಗಾಗಿ ಕರೆದ್ರೆ ಬರ್ರಿ ಅಂತ ಹೇಳಿ ಮತ್ತು ನಾವು ಅಲ್ಲಿ ಉಡಿ ತುಂಬಿಸ್ಕೊಂಡು ಬಂದೀವಿ. ಉಡಿ ತುಂಬಿಸ್ಕೊಂಡು ಅಲ್ಲೆಲ್ಲ ನಮ್ದು ಏನೇನೈತಲ್ಲ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಏನಂತಂದ್ರೆ ಕಿಚನ್ ಐಟಮ್ಸ್ ಎಲ್ಲ ಇದ್ದು. ಹಿಂಗೆ ಸಣ್ಣ ಸಣ್ಣ ಕಿಚನ್ ಐಟಮ್ಸ್ ಇದ್ದಾಗ ಎಷ್ಟು ಕ್ಯೂಟ್ ಅಂತ ಅನ್ನಿಸ್ತಾವೆ, ಇಷ್ಟ ಆಕ್ಕವು ತೊಗೊಳಕ್ಕೆ. ಯಾವಾಗಲಾದ್ರೂ ಏನಾದರೂ ಯೂಸ್ ಆಕ್ಕವ ಅಂಥೇಳಿ ಅವು. ಮತ್ತು ಇನ್ನೊಂದು ಏನಂತಂದ್ರೆ, ಈಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೀಪ ಹಚ್ಚಕ್ಕೆ ಹಿಂಗೆ ಪ್ಲಾಸ್ಟಿಕ್ ಡಬ್ಬಿಯಲ್ಲೆಲ್ಲ ತೊಗೊಂಡು ಹಾಕಿವಿ, ಅದೆಲ್ಲ ಸುಳ್ಯಾಡ್ದಂಗೆ ಆಕೈತಿ, ಅದಕ್ಕೆ ಬೇಕಂತೇಳಿ ತೊಗೊಂಡು ಪ್ರತಿಭಾ ಒಂದಳು ಮತ್ತು ಅವ್ರು ಚಮಚತಿ ತೊಗೊಂಡ್ರೆ. ಚಮಚತಿ ಎಲ್ಲ ಇದ್ದು ನಾನು ಕಿಚನ್ ಐಟಮ್ಸ್ ಏನು ತೊಗೊಬಾರ್ದಂತ ಡಿಸೈಡ್ ಮಾಡೀನಿ. ಹಂಗಾಗಿ ಅದೊಂದು ಸಣ್ಣದು ಕ್ಯಾನ್ ಅಂತ ಹೇಳ್ತಿರೋ, ಕೆತ್ಲಿ ಅಂತ ಹೇಳ್ತಿರೋ, ಏನಂತ ಹೇಳ್ತೀರೋ ನೋಡ್ರಿ, ಅದನ್ನು ತೊಗೊಂಡು ವಾಪಸ್ ನಾವೀಗ ಜರ್ನಿನ ಮತ್ತು ನಮ್ಮ ಊರ ಕಡೆ ಶುರು ಮಾಡೀವಿ. ಇಷ್ಟು ಭಾಳ ನನಗಲ್ಲೇನು ವಿಡಿಯೋ ಶೂಟ್ ಮಾಡ್ಬೇಕಂತ ಅನ್ಸಂಗಿಲ್ಲ, ಹಾಗಾಗಿ ಜಾಸ್ತಿ ಏನು ವಿಡಿಯೋ ಶೂಟ್ ಮಾಡಲಿಲ್ಲ. ಮತ್ತು ಹಂಗೆ ಅಲ್ಲೇ ಪ್ರಸಾದತಿ ಮಾಡಿಕೊಂಡು ಈಗ ವಾಪಸ್ ಊರ ಕಡೆ ಬರಾಕತ್ತೀವಿ. ಇವತ್ತಿನ ದೇವಸ್ಥಾನದ ಮಿನಿ ಲಾಗ್ ನಿಮ್ಗೆ ಇಷ್ಟ ಆತಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ನಾನು ಅದನ್ನೇ ಹೇಳಿದ್ನಲ್ಲ, ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ಅವ್ರಿಗೆ ಇಷ್ಟ ಆದರೆ ಅವರು ನೋಡಿ ಸಪೋರ್ಟ್ ಮಾಡ್ತಾರೆ. ಬಟ್ ಪಾಸಿಟಿವ್ ಮೈಂಡಲ್ಲಿ ನಾವು ಹೋದ್ವಿ ಅಂದ್ರೆ ನಮ್ಗೆ ನಾವು ಅಂದ್ಕೊಂಡಿರೋದು ಈಡೇರಲಿಲ್ಲ ಅಂದರೆ ಬೇರೆ ಯಾವುದೋ ಒಂದು ರೂಪದಲ್ಲಿ ನಮ್ಗೆ ಒಳ್ಳೇದಾಗ್ಯಾಕೈತಂತ. ಈಗ ಲೋಕಾಪುರ ಬಸ್ ಸ್ಟ್ಯಾಂಡ ಬಂದು ಕುಂತೇನಿ. ಇಲ್ಲಿ ಬಸ್ ನೋಡ್ರಿ, ನಾನು ಈ ಕಡೆ ಲೋಕಾಪುರ ಕಡೆ ಬರಬೇಕಾದ್ರೆ ಹುಬ್ಳಿ ಬಸ್ ಹೋಗ್ತಾವು, ಈ ಕಡೆ ನಮ್ಮೂರ ಕಡೆ ಹೋಗ್ಬೇಕಾದ್ರೆ ಜಮಖಂಡಿ ಬಸ್ ಹೋಗ್ತಾವು. ಅದನ್ನು ತೋರ್ಸಕ್ಕಂತೇಳಿ ಅದೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡಿದೆ ನಾನು. ಅದರ ನಂತರ ಈಗ ನಮ್ಮ ಮನೆಯವರು, ನಾನು ಬರಗೊಡ್ದ ನಮ್ಮ ಮನೆಯವರು ಬಂದು ನಿಂತಿದ್ರೆ. ಈಗ ನಮ್ಮ ಮನೆ ಕಡೆ ಬಂದು ನೋಡ್ರಿ, ನಮ್ಮ ಏರಿಯಾ ಹೆಂಗೆ ಕಾಣಿಸಾಗತೈತಿ, ಫುಲ್ ಎಲ್ಲ ಖಾಲಿ 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 ಕಾಣಿಸಾಗತೈತಿ. ನಮ್ಮ ಮನೆಯವ್ರಿಗೆ ಏನು ಕೆಲಸ ಹಚ್ಚಿ ನೋಡ್ರಿ, ನಾನು ಮಾಡಾಕತ್ತೇನೆ, ಅವ್ರಿಗೆ ಅಷ್ಟ ಹಚ್ಚಿಲ್ಲ. ನಿಮ್ಮ ಮನ್ಯಾಗ ಹಿಂಗಾನ ನೀವು ಅಂತ ಹೇಳ್ರಿ, ಮಾಡ್ಬೇಕಲ್ರಿ ಒಬ್ರಿಗೊಬ್ರು ಹೆಲ್ಪು. ನಾವು ದೇವಸ್ಥಾನಕ್ಕೆ ಹೋಗಿದ್ವಿಲ್ಲ, ದೇವಸ್ಥಾನಕ್ಕೆ ಹೋಗಿ ಇವತ್ತು ಲಘುನ ಬಸ್ ಸಿಕ್ತಪ್ಪ ನಂಗೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲಿ ವಿಡಿಯೋ ಮಾಡಲಿಲ್ಲ. ನಾನು ಬರೋಕನ ಒಂದು ಬೆಂಗಳೂರು ಬಸ್ ಬಂತು. ಅದು ಬೆಂಗಳೂರು ಬಸ್ ಇಲ್ಲ, ರಾಮದುರ್ಗ ಬಟ್ಗುರ್ಗಿ ಅವ್ರನ್ನ ಹತ್ತಿಸ್ಕೊಳ್ಳೋದೇ ಇಲ್ಲ. ಅವ್ರು ಹುಬ್ಳಿ ಧಾರವಾಡದವ್ರು ಇದ್ರೆ ಅಷ್ಟು ಹತ್ತಿರ ಅಂತ ಹೇಳ್ತಾರೆ. ಮತ್ತು ಬಿಜಾಪುರ್ಲಿದ್ದಾನ ಇಲ್ಲಿದ್ದ ಬರ್ತೈತದ, ಅಲ್ಲಿಂದ ತುಂಬಿನ ಬಂದಿರ್ತೈತಿ. ಹಂಗಾಗಿ ಇಲ್ಲಿ ನಿಂದ್ರಾಕು ಜಾಗ ಇರಂಗಿಲ್ಲ ಇಲ್ಲ, ಜಸ್ಟ್ ಅಲ್ಲಿ ಇಳಿಯೋ ಮಂದಿನಷ್ಟೇ ಇಳಿಸಿ ಬಸ್ ಶುರು ಮಾಡಿಬಿಡ್ತಾರ. ಆಮೇಲೆ ಈ ಕಡೆ ಜಮಖಂಡಿ ಹುಬ್ಬಳ್ಳಿ ಬಸ್ ಅಂತ ಅನಿಸ್ತೈತೇನೋ ಒಂದು ಬಸ್ ಅಂತ 6:15 ಏನೋ ಅಂತ ಅನಿಸ್ತೈತೆ, 6:30 ಅಥವಾ 6:00 ಬಂತ ಬಸ್. ಆಮ್ಯಾಗ ಅದ್ರಾಗ ಹತ್ತಿ ಆರಾಮ್ಸೆ ಬಂದೆ. ಬಸ್ ಸೀಟ್ ಸಿಕ್ತು, ಅಲ್ಲೆಲ್ಲಿ ವಿಡಿಯೋ ಮಾಡಲಿಲ್ಲ ನಾನು. ನಮ್ಮ ಮನೆಯವ್ರು, ನಾನು ಬರಗೊಡ್ದನ ನಮ್ಮ ಮನೆಯವ್ರನ್ನು ಬಂದ್ರೆ ಹಂಗೆ ಈ ಕಡೆ ಬಂದಿ ನೋಡ್ರಿ. ಒಂದಿಟ ಜಾಸ್ತಿ ಜನಸಂಖ್ಯೆ ಅಲ್ಲ, ಸಿಕ್ಕಾಪಟ್ಟಿ ನಂಗೆ ಒಂಥರ ತಲೆನೋವು ಶುರು ಆದಂಗೆ ಆಗ್ಬಿಡ್ತೈತಿ. ಹಂಗಾಗಿ
ಬಂದು ಒಂದಿಟ್ಟು ಹಂಗ ಉಳ್ಯಾಡಿ ಈಗ ಅಡ್ಗೆ ಮಾಡಿ ಈಗ ಅವ್ರಿಗೆ ಕಾಳು ಸುಲ್ಕೊಂತ ಕುಂತೀವಿ ನಾನು ನಮ್ಮ ಮನೆಯವರು ಟಿವಿ ನೋಡ್ಕೊಂತ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ. ನಿನ್ನೆ ವಿಡಿಯೋ ಯಾರು ನೋಡಿಲ್ಲ, ನಿನ್ನೆ ವಿಡಿಯೋನ ನೋಡಿ ಸಪೋರ್ಟ್ ಮಾಡ್ರಿ. ನಾನು ನಿನ್ನೆ ನಮ್ಮ ಮನೆಯವ್ರ ಬೈದ ವಿಡಿಯೋ ಹಾಕಿನಿಲ್ಲ. ನೀವು ಯಾವಾಗ್ಲೂ ಜಗಳ ಮಾಡ್ತೀರಿ ನಮ್ಮ ಮನೆಯವ್ರ ಜೊತೆ ಅಂತೇಳಿ ಅಂತೀರಿ. ಅವ್ರು ಮಾಡೋ ಅಂತ ಎಡವಟ್ಟು ಕೆಲ್ಸಕ್ಕೆ ಜಗಳ ಮಾಡಲಾರ್ದ ಹೆಂಗಿರಾಗಕ್ಕೈತಿ ಹೇಳ್ರಿ. ಇರ್ಬೇಕ್ರಿ ಊಟದಾಗ ಉಪ್ಪಿನಕಾಯಿ ಇದ್ದಂಗೆ ಜಗಳ. ಅಷ್ಟು ದೊಡ್ಡ ಅತಿರೇಗಕ್ಕೇನು ಹೋಗ್ಬಾರ್ದು, ಸಣ್ಣದಾಗ ಅಷ್ಟ ನಮ್ದು ಜಗಳ. ದೊಡ್ಡದು ಏನಿಲ್ಲ, ಅದ್ರ ಅದು ತಪ್ಪು ನಡೆದಿರ್ತದಲ್ಲ ಹಂಗಾಗಿ ಜಗಳ ಅಷ್ಟೇ ನೋಡ್ರಿ. ಅಷ್ಟು ಬಿಟ್ರೆ ಏನಿಲ್ಲ. ಇವನು ಅವ್ರಿಗೆ ಕಾಳಟ ಸುಲ್ಕೊಂಡ ಆಮ್ಯಾಗ ಬೀನ್ಸ್ ನಾಳೆ ವೆರೈಟಿ ಅಡ್ಗೆ ಮಾಡ್ಬೇಕಂತ ಅನ್ಕೊಂಡೇನಿ. ಏನೇನಕ್ಕೈತೆ ಗೊತ್ತಿಲ್ಲ. ಇವತ್ತು ಮುಂಜಾನೆಯಾಗು ತಾಲಿಪಟ್ಟಿ ಮಾಡ್ಬೇಕಂತಂದೆ. ಇವತ್ತು ಬೇಡ ನಾಳೆಗೆ ಮಾಡಿದ್ರೆ ಅಂತಂದೆ, ಅದು ನಾಳೆ ಸ್ಕಿಪ್ ಮಾಡೀನಿ. ಈಗ ಮತ್ತೆ ನಾಳೆಗೆ ತಾಲಿಪಟ್ಟಿ ಮಾಡ್ಬೇಕಂತ ಅನ್ಕೊಂಡಿದ್ನಿ. ಬಟ್ ಈಗ ಜಸ್ಟ್ ಪ್ಲಾನ್ ಉಲ್ಟಾ ಆತ. ಬೇಡ ಈಗ ಇನ್ನು ನೆಕ್ಸ್ಟ್ ವೀಕ್ ಮಾಡಿದ್ರ ಅಂತಂತೇಳಿ ಅದಕ್ಕೋಸ್ಕರ ಇನ್ನು ಅವ್ರಿಗೆ ಕಣ್ಣು ಸುಲಿಯಾಕತ್ತೇನಿ. ಬೀನ್ಸ್ನು ಈಗ ಮುರಿದು ಇಟ್ಕೋತೇನಿ. ಸಂಜೆ ಮುಂದೆ ಒಂಥರ ಪ್ಲಾನ್ ಇರ್ತೈತಿ, ಮುಂಜಾನಾಗ ಒಂಥರ ಪ್ಲಾನ್ ಇರ್ತೈತಿ, ತಾಸಿಗೆ ಒಂದೊಂಥರ ಪ್ಲಾನ್ ಚೇಂಜ್ ಹಾಕೋಂತ ಹೋಗಿರ್ತ ನೋಡ್ರಿ. ನಾನು ಸದ್ಯಕ್ಕೆ ಅಡುಗೆ ಮಾಡೀನಿ, ಊಟ ಮಾಡಿ ಮಕ್ಕೊಳ್ಳೋದು ಅದೇ ನಮ್ಮ ಟೆನ್ಷನ್. ನಮ್ಮ ಮನೆಯವ್ರನ್ನ ಅಡುಗೆ ಮಾಡಕ್ಕೆ ಹಚ್ತಾನೆ. ಈಗ ನಾನೊಂಥರ ಅಡುಗೆ ಮಾಡೀನಿ, ಅವ್ರೊಂಥರ ಅಡುಗೆ ಮಾಡ್ತಾರ. ಇದು ರೆಸಿಪಿ ಐತಿ ನೋಡೋಣ. ನೆಕ್ಸ್ಟ್ ವಿಡಿಯೋದೊಳಗೆ ಹಾಕೋದಾದ್ರೆ ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ಇಲ್ಲಾಂದ್ರೆ ಇದೇ ವಿಡಿಯೋದೊಳಗೆ ಶೇರ್ ಮಾಡೋದಾದ್ರೆ ಇದೇ ವಿಡಿಯೋದೊಳಗೆ ಶೇರ್ ಮಾಡ್ತೇನೆ. ಯಾಕಂದ್ರೆ ವಿಡಿಯೋಗಳ ಲೆಂತ್ ಆಕೈತೆ ಅನ್ನೋ ರೀಸನಿಂದಾಗೆ. ಇವತ್ತು ನಾನು ಅಲ್ಲಿ ಹೋಗಿದ್ನಿಲ್ಲ, ಒಬ್ರು ಮುದುಳದವ್ರು ಪಾಪ ಅವ್ರು ಎಷ್ಟೊಂದು ಪ್ರೀತಿಯಿಂದ ಮಾತಾಡ್ಸಿದ್ರೆ ಅವ್ರು ಅಲ್ಲಿ ಸೇವೆ ಮಾಡಕ್ ಬರ್ತಾರಂತ. ಸೇವೆ ಅಂತಂದ್ರೆ ಹಿಂಗೆ ಊಟಕ್ಕೆ ನೀಡೋದು, ಹಿಂಗೆ ಏನಾದ್ರು ಮಾಡ್ತಿರ್ತಾರ. ಅವ್ರವ್ರು ಬೇಡ್ಕೊಂಡಿರ್ತಾರಲ್ಲ. 2 year ಆತಂತ ಅಲ್ಲಿ ಹೋಗಕತ್ತ. ಅವ್ರು ಅದನ್ನಂದ್ರ ರುಕ್ಮಿಣಿ ಒಳ್ಳೆ ಮನಸ್ಸಿನಿಂದ ಬೇಡ್ಕೋ ಚಲೋ ಆಕೈತಿ ನಿನಗ ಅಂತ ಹೇಳಿ ಒಂದು ವಿಡಿಯೋನು ನೋಡಿ ಅಷ್ಟೊಂದು ಮನ್ಸಾರಿ ಹಾರೈಸ್ತಾರಲ್ಲ, ಅದು ಭಾಳ ಖುಷಿ ಆಕೈತಿ. 3 ಜನ ಏನೋ ಬೆಟ್ಟ ಆದ್ರಿ ಇವತ್ತು. ನಾವು ಅಲ್ಲಿ ಹೋಗಿ ಪೂಜೆ ದೇವ್ರಿಗೆಲ್ಲ ನಮಸ್ಕಾರ ಅಲ್ಲ ಕುಂದ್ರ ನೀ ಕಳೆದ್ಬಿಟ್ಟು ಹೋಗ್ಬಿಡ ಅಲ್ಲೇ ಇರಲಿ. ಅದೀಗ ನಾನು ಮಾತಾಡಕದ್ನೆಲ್ಲ ಮಕ್ಕೊಂದಿತ್ತದ. ಈಗ ನನ್ನ ಧ್ವನಿ ಕೇಳಂತಲೇ ಉದ್ರಾಕತ್ತದ ಕೆಳಗೆ ಕರ್ಕೊ ಅಂತ ಹೇಳಿ. ಒಬ್ರು ಸಿಸ್ಟರ್ ಹೇಳಿದ್ರೆ ಊಟ ಮಾಡೋ ಮುಂದೆ ಹಿಂಗ ಜಾಸ್ತಿ ದಿನ ಕರ್ಕೊಳಕ್ ಬಿಡ, ಅದ್ ಕೂದಲು ಉದುರ್ತಾವ ಅಂತ ಹೇಳಿ. ಖರೆ ಅದ ಸುಳ್ಳೇನಲ್ಲ. ಬಟ್ ಹಂಗ ಅಷ್ಟ ಇದನ್ ಮಾಡಂಗಿಲ್ಲ. ಬಟ್ ಊಟ ಮಾಡ್ಬೇಕಾದ್ರೆ ಅಡುಗೆ ಮಾಡ್ಬೇಕಾದ್ರೆ ಹಿಂಗೆ ಏನಾದ್ರು ಮಾಡ್ಬೇಕಾದ್ರೆ ಸ್ವಲ್ಪ ಅದನ್ನ ಇಗ್ನೋರ್ ಮಾಡ್ಬೇಕಾಕೈತಿ. ಅದನ್ನ ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ಕರೇವ ಅಂತ ಹೆಸರು ಇಡ್ರಿ ಅಂತ ಹೇಳಿದ್ರ ಒಬ್ರ ಕಮೆಂಟ್ ಹಾಕಿದ್ರ. ಕರೇವ ಬ್ಯಾಡ್ರಿ, ಅದಕ್ಕೆ ಬೆಳ್ಳಿ ಅಂತ ಎಂತ ಚಂದ ನಾನು ಹೆಸರು ಇಟ್ಟೇನಿ ನೋಡ್ರಿ. ಅಲ್ಲಿ ಬರಾಕ ಸಾಹಸ ಮಾಡಕತ್ತದ. ಈಗ ಕರ್ಕೊಳಂಗಿಲ್ಲ. ಈಗ ಇದನ್ನೆಲ್ಲ ಮುಗಿಸ್ದಿಂದ ಆಮ್ಯಾಗ ಕರ್ಕೊಳದ ಅಂದ್ರೆ ಕೂದಲು ಉದುರ್ತಾವನು ಒಂದು ರೀಸನ್ ಇಂದಾಗಿ, ಬೇರೆ ಏನೂ ಇಲ್ಲ. ನಾವು ಅಲ್ಲಿ ಹೋಗಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ದೀಪಾತಿ ಹಚ್ಚಿ ಆಮ್ಯಾಗ ಕಟ್ಟಲ್ಲಿ ನೆಕ್ಸ್ಟ್ ಉಡಿ ತುಂಬಿಸ್ಕೊಳಕತಿ ಹೋಗ್ತೇವಲ್ಲ, ಅಲ್ಲೇ ಒಬ್ರು ಸಿಕ್ಕರ. ಇದು ರಾಣಿ ಚೆನ್ನಮ್ಮ ಕಿತ್ತೂರು ನೋಡ್ರಿ. ಕಿತ್ತೂರು ರಾಣಿ ಚೆನ್ನಮ್ಮ ಕಿತ್ತೂರು. ನಾವು ಚೆನ್ನಮ್ಮ ಕಿತ್ತೂರು ಅಂತ ಹೇಳ್ತೀವಿ. ಕಿತ್ತೂರು ಮತ್ತೆ ಇಲ್ಲೊಂದು ಐತಿ, ಅಲ್ಲಿಯವರಂತ. ಅವ್ರ 5ನೇ ವಾರ ಏನೋ ಅವ್ರ ಉಡಿ ತುಂಬ್ತೇವೆ ಬರ್ರಿ ಅಂತ ಅಂತಂದ್ರೆ ಮತ್ತೆ ನಾನು ನನ್ನ ಫ್ರೆಂಡ್ ಇಬ್ಬರ ಹೋಗಿದ್ವಿ. ನಾವಲ್ಲಿ ಉಡಿ ತುಂಬಿಸ್ಕೊಂಡು ಆಮೇಲೆ ಮತ್ತಲ್ಲೇ ಅವರು ಉಡಿ ತುಂಬಿಸ್ಕೊಂಡ್ ಬಂದಿವಿ. 3 ವಾರ ಹೋದ್ರೂ 3 ವಾರ ಉಡಿ ತುಂಬಿಸ್ಕೊಂತ ಬಂದಿ ನಾವು. ಖುಷಿ ಆತ. ಅಲ್ಲಿ ಹಿಂಗ 5ನೇ ವಾರಕ್ಕ ಹಿಂಗೆಲ್ಲ ಇದನ್ನ ಪೂಜೆ ಮಾಡಿ ದೇವಿಗೂ ಉಡಿ ತುಂಬಿ ಆಮೇಲೆ ಮುತ್ತದೆ 5 ಜನ ಮುತ್ತದೆ ಹೆಣ್ಮಕ್ಳಿಗೂ ಉಡಿ ತುಂಬ್ತಾರಂತ ಅನ್ಸ್ತತಿ. ಇನ್ನೊಂದು ನನ್ಗೆ ಅಲ್ಲಿ ಏನ್ ಇಷ್ಟ ಆತಂತಂದ್ರ ದೇವಸ್ಥಾನದ ಆವರಣದಲ್ಲಿ ಈಗ ನಮ್ಮಂತರ ಹೋದವ್ರ ಬಾಳ ಅಂದ್ರ ಅಲ್ಲಿ ಇದು ಗೋಧಿ ಹಿಟ್ಟಿಂದ ಕನಕದ ದೀಪನ ಮಾಡಿ ಹಚ್ತಾರಲ್ಲ, ಅಲ್ಲೆಲ್ಲ ಸ್ವಲ್ಪ ಬಾಳೆಲ್ಲ ಹಾಳಿ ಪಾಳಿ ಅವನ್ನೆಲ್ಲ ಒಗಿತಾರ. ಬಟ್ ಆಗಿಂದ ಆಗನ ಅಲ್ಲಿ ಸ್ವಚ್ಛ ಮಾಡ್ತಾರ. ಅದೊಂದು ನಮ್ಗೆ ಭಾಳ ಇಷ್ಟ ಆತ. ಯಾಕಂದ್ರೆ ಆಗಿಂದ ಆಗನ ಸ್ವಚ್ಛ ಮಾಡಿದಾಗ ದೇವಸ್ಥಾನದ ಮುಂದಷ್ಟ ಹೊಲ್ಸಾಟ ಅಂತ ಅನ್ಸಂಗಿಲ್ಲ. ಇಲ್ಲ ಅಂದ್ರೆ ಭಾಳ ಹೊಲ್ಸಾಟ ಅಂತ ಅನಿಸ್ತೈತಿ. ದೇವಸ್ಥಾನ ಅಂತೂ ಭಾಳ ಕ್ಲೀನ್ ಆಗಿ ಇಟ್ಕೊಂಡಾರ. ಅದನ್ನೊಂದು ಡಿಸಿಪ್ಲಿನ್ ಭಾಳ ಮೇಂಟೈನ್ ಮಾಡ್ತಾರಲ್ಲ, ಅದೊಂದು ಖುಷಿ ಆತ.
ಮತ್ತೆ ಇಲ್ಲಿ ಊಟದ ಏನು ಊಟಕತಿ ಕೊಡ್ತಾರಲ್ಲ ಅನ್ನಪ್ರಸಾದ ಇರ್ತೈತಲ್ಲ ಅಲ್ಲಿ ಎಲ್ಲ, ಯಾಕಂದ್ರೆ ಗುಡ್ಡದ ಒಳಗಿರೋದ್ರಿಂದಾಗೆ ಗಿಡಗಳತಿ ಅದಾವು. ಮತ್ತ ಅಲ್ಲಿ ಸ್ವಲ್ಪ ಹೋದವ್ರು ಅದ ಹೇಳಿದ್ವಲ್ಲ, ಹಿಂಗೆ ಏನಾದ್ರು ತೊಗೊಂಡು ಹೋಗಿರ್ತೇವೆ ಪ್ಲಾಸ್ಟಿಕ್ ಅತಿ ಎಲ್ಲ ಅಲ್ಲೇ ಬಿಟ್ಟಿರ್ತಾರಂತೇಳಿ. ಬಟ್ ಎಲ್ಲಾ ಕಡೆನೂ ಡಿಸಿಪ್ಲಿನ್ ಭಾಳ ಮೇಂಟೈನ್ ಮಾಡ್ಯಾರ ಆ ದೇವಸ್ಥಾನದಲ್ಲಿ. ಭಾಳ ಖುಷಿ ಆಕೈತೆ ಅದೊಂದು. ಯಾಕಂದ್ರೆ ನಾವು ದೇವಸ್ಥಾನಕ್ಕೆ ಹೋದಾಗ ನಾವ ಗಲೀಜ್ ಮಾಡಿದ್ರೆ ದೇವಸ್ಥಾನ ಎಲ್ಲ ಗಲೀಜ್ ಆಕೈತಿ. ನಾವ್ ಏನ್ ಮಾಡ್ತೀವಿ ಹೇಳಿ, ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಳಕ ದೇವಸ್ಥಾನಕ್ಕೆ ಹೋಗ್ತೇವಿ. ದೇವಸ್ಥಾನಕ್ಕೆ ಹೋಗಿ ನಾವ್ ಅಲ್ಲಿ ಗಲೀಜ್ ಮಾಡಿದ್ವಿ ಅಂದ್ರ ನಮ್ಗಿರೋ ಪಾಪ ಕರ್ಮಗಳು ಜಾಸ್ತಿ ಹೊರತಾಗಿ ಕಡಿಮೆ ಅಂತೂ ಆಗಂಗಿಲ್ಲ. ನಾನು ಅದನ್ನ ಹೇಳೋದು, ಆದಷ್ಟು ಹಿಂಗ್ ದೇವಸ್ಥಾನಕ್ಕೆ ಹೋಗ್ತಿರ್ಲ. ಈಗ ನಾವು ನೈವೇದ್ಯ ಇದನ್ನ ಏನಾದ್ರು ಇದನ್ ಮಾಡಿರ್ತೇವಲ್ಲ, ಅಲ್ಲಿ ದೇವ್ರ ಮುಂದನ್ನ ಹಾಕೋದು ಇದನ್ ಮಾಡೋದು ಮಾಡ್ತೇವೆ. ಹಂಗೆಲ್ಲ ಕರೆ ಕೇಳಿದ್ರೆ ಮಾಡಬಾರ್ದ. ಯಾಕಂತಂದ್ರ ಹಂಗ ಎಡಿನ ಹಿಡಿದು ಇನ್ನು ಆದ್ರೆ ನಾವು ಬೇರೆಯವ್ರಿಗೆ ತಿನ್ನಾಕ ಅದನ್ನ ಕೊಟ್ಟು ಬರ್ಬೇಕ. ಅದನ್ ಬಿಟ್ಟ ನಾವ್ ಅಲ್ಲೇ ಸುರುದ್ ಏನ್ ಮಾಡಿರ್ತೇವ ಅಂದ್ರ ದೇವ್ರ ಮೂರ್ತಿನ ಕಾಣಿಸಲಾರಂಗ ಇಷ್ಟುಪ್ರ ಬ್ಯಾರೆ ಕಡೆ ಎಲ್ಲಾ ಹಿಂಗ ಮೂರ್ತಿನ ಕಾಣಿಸಲಾರಂಗ ಇಷ್ಟುಪ್ರ ಗುಂಪಿಂಗ್ ಬಿದ್ಬಿಟ್ಟಿರ್ತೈತಿ. ಆದಷ್ಟು ನೀವು ಎಲ್ಲೋ ಒಂದ್ ದೇವಸ್ಥಾನಕ್ಕೆ ಹೋಗ್ಲಿ ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ರಿ. ಯಾಕಂತಂದ್ರ ನಾವನ್ನ ಗಲೀಜ್ ನಾವ ಪಾಪ ಕರ್ಮನ ಕಳ್ಕೊಳಕ್ ಹೋಗಿ ಮತ್ತಷ್ಟು ಪಾಪ ಕರ್ಮಗಳನ್ನ ಜಾಸ್ತಿ ಮಾಡ್ಕೋಬಾರ್ದು ಅನ್ನೋ ಒಂದ್ ಉದ್ದೇಶದಿಂದ ನಾನು ಹೇಳಾಕತ್ತೇನಿ. ಈಗ ಕೆಲವೊಂದ್ ಕಡೆ ಹೆಂಗಂತಂದ್ರೆ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕ ಕಡೆ ಡಿಸಿಪ್ಲಿನ್ ಭಾಳ ಕಡಿಮೆ. ದೇವಸ್ಥಾನಗಳ ಕಡೆ ದೊಡ್ಡ ದೇವಸ್ಥಾನ ಆಗ್ಲಿ, ಸಣ್ಣ ದೇವಸ್ಥಾನಗಳಾಗ್ಲಿ, ಈಗ ಹೊಳೆ ಐತಿ ಇದ್ದಲ್ಲೆಲ್ಲ ಜಳಕ ಮಾಡಕ್ ಹೋಗಿರ್ತಾರಲ್ಲ, ಅಲ್ಲೆಲ್ಲ ಅರಿವಿ ಎಲ್ಲ ಹಂಗ ಬಿಟ್ಟು ಬಂದಿರ್ತಾರ. ಬಿಟ್ಟು ಬಂದ್ರ ಅವು ಅಡ್ಡಾಡಕ್ಕೂ ಆಗಂಗಿಲ್ಲ, ಹೆಜ್ಜೆ ಇಡಕ್ ಆಗಂಗಿಲ್ಲ. ಅಷ್ಟೊಂದ್ ಮನ್ಸಿಗೆ ಒಂಥರ ಕಸಿ ಅಂತ ಅನಿಸ್ತೈತಿ. ಬಟ್ ಹಂಗ್ ಮಾಡ್ಬಾರ್ದು. ಅದ್ರ ಮೈಯಾಗಿನ ಪೀಡಾ ಹೊಕ್ಕೈತಿ, ಹಂಗಾಕೈತಿ ಹಿಂಗಾಕೈತಿ ಅಂತೇಳಿ ನಾವೇನ್ ಮಾಡ್ತೇವಿ ಹೇಳ್ರಿ, ಹೊಳಿ ಸ್ನಾನ ಮಾಡಿ ಅರ್ಬಿನ ಅಲ್ಲೇ ಬಿಟ್ಟು ಬಂದ್ಬಿಡ್ತೇವೆ. ಅಲ್ಲಿ ಹೊಳಿ ಗಂಗಾ ಮಾತೆ ನಾವೇನ್ ಮಾಡ್ತೇವಂತಂದ್ರ ಪಾಪ ಕಳ್ಕೊಳಕ್ ಹೋಗಿ ಮತ್ತೊಂದಿಷ್ಟು ಪಾಪನ ನಮ್ ಬೆನ್ನಿಗೆ ತಗೊಂಡ್ಬರ್ತೇವೆ ನಾವು. ಆದಷ್ಟು ಎಲ್ಲಾದ್ರೂ ನಿಮ್ ದೇವಸ್ಥಾನದಲ್ಲಿ ಹೋದ್ರೆ ಆದಷ್ಟು ನಿಮ್ ಕೈಲೇ ಎಷ್ಟ್ ಆಕೈತಲ್ಲ ಅಷ್ಟ ಡಿಸಿಪ್ಲಿನ್ ನ ಮೇಂಟೈನ್ ಮಾಡ್ರಿ. ನನ್ ಕಡೆಯಿಂದ ಇದೊಂದು ರಿಕ್ವೆಸ್ಟ್ ಅಷ್ಟ. ಎಲ್ಲಾರು ಮಾಡ್ತಾರಂತ ಹೇಳಿ ನಾವು ಅದ ತಪ್ಪನ ಮಾಡೋದು ಸರಿ ಇರಂಗಿಲ್ಲ. ಅದಕ್ಕೋಸ್ಕರ ನಾನು ಹೇಳೀನಿ. ನಾನು ಹೇಳಿದ್ರೊಳಗ ಯಾರಿಗಾದ್ರೂ ತಪ್ಪಂತ ಅನ್ಸಿದ್ರ ಸಾರಿ, ನಿಮ್ಗೆ ಹೆಂಗ ಅನ್ಕೊಳಕ್ಕೆ ಹಂಗ್ ಮಾಡ್ರಿ. ಬಟ್ ನನಗೆ ಅದ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಅನ್ನೋದೊಂದ ರೀಸನ್. ಯಾಕಂದ್ರೆ ಅಲ್ಲಿ ಆಡಳಿತ ವರ್ಗದವರು ಅವರ ಕ್ಲೀನ್ ಮಾಡ್ಲಿ, ಅವರ ಮೇಂಟೈನ್ ಮಾಡ್ಲಿ ಅಂತ ಅನ್ನುವಂಥದ್ದು ಭಾವನೆ ಬರಬಾರ್ದು ಯಾರಿಗೂ. ನಮ್ಮ ಕೈಲಾದಷ್ಟು ನಾವಲ್ಲಿ ಏನಂತಂದ್ರ ನಾವು ಏನೋ ಪ್ಲಾಸ್ಟಿಕ್ ಅದು ಇದು ಓದಿದ್ದನ್ನ ಅದು ಕೆಲವೊಂದು ಡಸ್ಟ್ಬಿನ್ ಅಂತ ಇರ್ತಾವ, ಅಲ್ಲಿ ಹಾಕಿದ್ರೆ ಮತ್ತೆ ಅವ್ರಿಗೆ ಇನ್ನೂ ಸ್ವಲ್ಪ ಹೆಲ್ಪ್ ಆಕೈತಿ. ಹಂಗಾಗಿ ಬಟ್ 3 ವಾರ ಆತ, ಖುಷಿ ಆತ. ಇವತ್ತೇನೋ ಒಂಥರ ಸ್ಪೆಷಲ್ ಖುಷಿ ಅಂತ ಅನಿಸ್ತ ನಮ್ಗ ದೇವಿ ದೇವಸ್ಥಾನಕ್ಕೆ ಹೋದಾಗ. ನೋಡೋಣ, ನಾವು ನೆಗೆಟಿವ್ ಮೈಂಡ್ ನ ಬಿಟ್ಟು ಪಾಸಿಟಿವ್ ಮೈಂಡ್ ಇಂದ ಹೋದಿವಿ ಅಂದ್ರೆ ನಾವು ಖುಷಿಯಾಗಿರಕ್ ಸಾಧ್ಯ. ಕೆಲವೊಂದ್ಸಲ ಹೆಂಗಂತಂದ್ರ ನಾವು ಎಷ್ಟೋ ಪಾಸಿಟಿವ್ ಇರ್ತೇವಂತಂದ್ರೂ ಭಾಳ ನಾವು ನೆಗೆಟಿವ್ ಥಿಂಕ್ ಮಾಡಿದ್ವಿ ಅಂದ್ರೆ ನಮ್ಮ ಮೈಂಡ್, ನಮ್ಮ ಮನಸ್ಸು ನೆಗೆಟಿವ್ ಅನ್ನನ ನಮ್ಮ ಬಾಡಿ ಮೇಲಾಗ್ಲಿ, ನಮ್ಮ ಎಲ್ಲದ್ರ ಮೇಲೆ, ನಮ್ಮ ಮನಸ್ಸಿನ ಮ್ಯಾಗಾಗ್ಲಿ ಭಾಳ ಎಫೆಕ್ಟ್ ಮಾಡ್ತೈತಿ. ಹಂಗಾಗಿ ಎಲ್ಲೋ ಯಾವುದೋ ಒಂದು ಒಳ್ಳೆ ಕೆಲ್ಸಕ್ಕೆ ನಾವು ಹೋಗ್ಬೇಕಾದ್ರೆ ಅದಷ್ಟು ಪಾಸಿಟಿವ್ ಮೈಂಡ್ ನ ಇಟ್ಕೊಂಡು ಹೋಗ್ರಿ, ಖಂಡಿತ ಒಳ್ಳೇದಕ್ಕೈತಿ. ಇದೇನ್ ಕೆಳಗಿಳಿತು ನೋಡ್ರಿ, ಹೆಂಗ್ ಬಂದೈತದ. ಯಾಕೋ ಬೆಳ್ಳಿ, ಅದ್ರ ಹೆಸರ ಬೆಳ್ಳಿ 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 ಬೆಳ್ಳಿ. ನೋಡ್ರಿ, ಯಾರೇನ್ ಹೇಳಿದ್ರು ಆ ಹೆಸರು ಚೇಂಜ್ ಮಾಡಂಗಿಲ್ಲ. ನಾನು ನಿಮ್ಗೆ ಬೇರೆ ಹೆಸರು ಏನಾದ್ರು ಇಷ್ಟ ಆದ್ರೆ ನೀವು ಹಂಗ ಕರೀರಿ, ಅದನ್ನ ನೋ ಪ್ರಾಬ್ಲಮ್. ನಿಮ್ ಖುಷಿಗೆ ನಾನು ಬೇಡ ಅಂತ ಹೇಳಂಗಿಲ್ಲ. ಅದಕ್ಕೋಸ್ಕರ ಸದ್ಯಕ್ಕೆ ಇಷ್ಟ ಅವ್ರೆಕಾಳಿನ ಸಾರ ಮಾಡಿಲ್ಲ. ನಮ್ಮ ಮನೆಯವ್ರು ಅದ ಹೇಳಿನಲ್ರಿ, ಇವ್ರೇನು ತಿನ್ನಾಕ ಇಷ್ಟನ ಪಡಂಗಿಲ್ಲ. ನಂಗೆ ಬೇಕಾದಂಗೆ ಮಾಡ್ಕೊಂಡ್ರೆ ಅದು ಒಂದು ಕಷ್ಟನ. ಅಯ್ಯೋ ಪಾಪ ಅವ್ರು ತಿನ್ನಂಗಿಲ್ಲ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗ್ತೇನೆ. ಇದ ಲಾಗ ಲೆಂತ್ ಆದಂತ ಅನಿಸ್ತೈತಿ. ಬೀನ್ಸ್ ಅದಾವ, ಬೀನ್ಸ್ ಅವನಟ್ಟು ಮುರ್ಕೋತೇನೆ. ಪ್ಲೀಸ್ ವಿಡಿಯೋನ ಲೈಕ್ ಮಾಡ್ರಿ. ಸುಮ್ನೆ ನಮ್ಮ ಮನೆಯವ್ರ ಜೊತೆ ಜಗಳ ಮಾಡಂಗಿಲ್ಲ, ಅವ್ರು ಮಾಡೋ ಎಡವಟ್ಟಿಗೆ ನಾನು ಜಗಳ ಮಾಡ್ತೇನೆ ಅಷ್ಟೇ. ಅದಕ್ಕೆ ಕ್ಲಾರಿಟಿ ಸಿಕ್ತಂತ ಅನಿಸ್ತೈತಿ. ನಾನು ಇನ್ನೊಂದು ಭಯಕ್ ಕೊರಿನೋರಿ ಎಷ್ಟು ಈಗೂ ಸಹಿತ ನೆನಪಾದ್ರೆ ಸಂಕಟ ಆಕೈತಿ, ಅಷ್ಟು ಬೇಜಾರಾಗ್ಬಿಡ್ತೈತಿ ಬೇಡ ಅದಕ್ಕೆ ಮಾತಾಡೋದು. ಅದಕ್ಕೋಸ್ಕರ